ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಎರಡನೇದಾಗಿ ಬಹಳ ಮುಖ್ಯವಾಗಿ ಏನು ಅಂದರೆ, ಗಿರೀಶ್ ಕಾರ್ನಾಡ್ ಅಂದ ತಕ್ಷಣ ಕೇವಲ ಒಬ್ಬ ನಾಟಕಕಾರ ಅಲ್ಲ, ಒಬ್ಬ ಬರಹಗಾರ ಅಲ್ಲ, ಒಬ್ಬ ವಾಗ್ಮಿ ಅಲ್ಲ, ತುಂಬ ಒಳ್ಳೆಯ ಒಬ್ಬ ಅಭಿನಯಕಾರ. ಹಿಂದಿ ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾಗಳಲ್ಲಿ, ತೆಲುಗಲ್ಲಿ, ಬೇರೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಹೇಳಿ ಶಾಬಾಷ್ ಅಂತ ಅವ್ರ ರಾಷ್ಟ್ರ ಪ್ರಶಸ್ತಿನೂ ಬಂದಿತ್ತು ಅದಕ್ಕೆ ತುಂಬ. ಆಮೇಲೆ ಅವರು ಮಾಡಿದ ಸಂಸ್ಕಾರ ಇದೆಯಲ್ಲ, ಸಂಸ್ಕಾರ ಒಂದು 2-3 ಶೂಟಿಂಗ್ ನಾನು ಲಂಕೇಶ್ ಎಲ್ಲ ಹೋಗಿದ್ವಿ ಅವರು ಕ್ಲಾಸ್ಮೇಟು. ಹೋದಾಗ ಆ ಡಿಸಿಪ್ಲಿನ್ನು, ಆ ಶಿಸ್ತನ್ನು ಅವ್ರು ಮಾಡ್ತಿ ತೋರಿಸಿಲ್ಲ, ದೊಡ್ಡವ್ರು ಚಿಕ್ಕವರದ್ದೇ. ಅದು ಇವತ್ತು ನನಗೆ ಅಚ್ಚೊತ್ತಾಗಿ ನನ್ನ ಮನಸ್ಸಲ್ಲಿದೆ. ಪಟ್ಟಾಭಿರಾಮ್ ರೆಡ್ಡಿ ಅವರೆಲ್ಲ ಇವ್ರಿಗೆ ಹೆದರೋರು, ಅದು ಹೇಳಿದ್ದು ಆಗಲೇಬೇಕು, ನೋ ಕಾಂಪ್ರಮೈಸ್ ಅಟ್ ಆಲ್. ಕೊನೆವರೆಗೂ ಅವರು ರಾಜಿ ಮಾಡಿಕೊಳ್ಳದೆ ಜೀವನದಲ್ಲಿ ತಮ್ಮ ನಿಲುವನ್ನು ಜಗತ್ತು ಒಪ್ಪದೇ ಇರಲಿ. ಬಹಳ ಜನ ಅವರೊಂದು ಕಾಂಟ್ರವರ್ಸಿ ಆಯಿತು, ಆದರೆ ಹಿ ಡಿಂಟ್ ಬಾದರ್. ಅದು ಅವ್ರ ದೊಡ್ಡತನ. ಗಿರೀಶ್ ನಾನು ಯಾಕೆ ಲೈಕ್ ಮಾಡ್ತೀನಿ ಅಂದರೆ, ಒಂದು ವ್ಯಕ್ತಿತ್ವ ಇರೋದು ಕೆಲವು ದಿವಸ ಬೇಕಾಷ್ಟು ಕಾಂಪ್ರಮೈಸ್ ಮಾಡಿ ಅನುಕೂಲ ಪಡೆಯುವ ಸರ್ಕಾರದಿಂದ, ಮತ್ತೆ ಅದು ಮಾಡಲಿಲ್ಲ ಅಂತ ಹೆಚ್ಚು ಬರಲೇ ಇಲ್ಲ. ಕಾರ್ಯಕ್ರಮ ಕರೆದು ಬಂದು ನನಗೊಂದು ಪುಸ್ತಕ ರಿಲೀಸ್ಗೆ ಒಪ್ಕೊಂಡವರು ಕೊನೆಗಳಿಗೆ ನಿಸಾರ್ ಬರೋಲ್ಲ, ಈಗ ನಿಮಗೆ ಬಂದರೆ ಬೇರೆಯವ್ರಿಗೂ ಬರಬೇಕಾಗುತ್ತೆ ಅಂತ ತುಂಬ ಪಾಪ ಸಮಾಧಾನಕರವಾಗಿ ನನಗೆ ಹೇಳಿ ಕಳಿಸೋದು. ಯಾವುದಕ್ಕೂ ಹೋಗ್ತಿಲ್ಲ. ಹಿ ಯೂಸ್ ಟು ಬಿ ಅಟ್ ಹೋಮ್. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ನೀವು ನನಗೆ ಕರೆದು ಒಂದು ರೀತಿಯಲ್ಲಿ ಇದೊಂದು ಸನ್ಮಾನ, ನನಗೆ ಅವ್ರ ಬಗ್ಗೆ ಮಾತಾಡೋದೇ ಒಂದು ಸನ್ಮಾನ. ರಾಜ್ಕುಮಾರ್ ತೀರ್ಕೊಂಡಾಗಲೂ ನಾನು ಇದೇ ಅತೀವಾದ ವೇದನೆಯನ್ನು ನಾನು ಪಟ್ಟಿದ್ದೆ. ಅವರು ಆತ್ಮೀಯ ನನಗೆ ಹಾಗೇ. ನಮ್ಮ ಗಿರೀಶ್ ಮತ್ತೆ ಬರೋಲ್ಲ, ಆದರೆ ಅವರ ನೆನಪಂತೂ ಸದಾ ಹಸಿರಾಗಿರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶರೀಫ ಹೊಟ್ಟಿ ಹರಹರ ಕರ್ಕೊಂಡಿಲ್ಲ. ತುಂಬ ಒಂದು ರೀತಿಯಲ್ಲಿ ಆಘಾತಕಾರಿಯಾದ ಸುದ್ದಿ ಅವ್ರು ತಂದಿತ್ತು. ತಕ್ಷಣ ನಾನು ಹಾಸ್ಪಿಟಲ್ ಚೆಕಪ್ ಹೋದನು, ವಾಪಸ್ ಬಂದೆ. ಫೋರ್ಟಿಸ್ ಹಾಸ್ಪಿಟ್ಲಿಂದ ನನಗೆ ಅವ್ರ ದರ್ಶನ ಸಿಕ್ಕಿದ್ದು ಭಾಳ ಸಂತೋಷ. 40 ವರ್ಷಗಳ ಸ್ನೇಹ. YNK ಅಂತ ಪ್ರಜಾವಾಣಿಯಲ್ಲಿದ್ದಲ್ಲ, ಅವರು ಪರಿಚಯ ಮಾಡಿಸಿದ್ದವ್ರಿಗೆ ಆ ಕಾಲದಲ್ಲಿ. ಅವರ ಯಯಾತಿ ಮೊದಲನೇ ನಾಟಕ ಬರೆದಾಗ ಬಸವನಗುಡಿಯಲ್ಲಿ ಕಲಾಮಂದಿರದಲ್ಲಿ ಓದಿದ್ರು ಅವರು. ಆಗ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರೆಸ್ಸಲ್ಲಿ ಡೈರೆಕ್ಟ್ ಆಗಿದ್ದರು, ಮೌಂಟ್ ರೋಡ್ ಮೆಡ್ರಾಸಲ್ಲಿ. ಅಲ್ಲಿಂದ ಬಂದು ಯಯಾತಿ ಓದಿದ್ರು. ಯಯಾತಿ ಓದಿದ ಮೇಲೆ ಅದನ್ನ ಇಲ್ಲಿ ಆಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಹಯವದನ ಇದೆಯಲ್ಲ, ಅದನ್ನು ನಮ್ಮ ನಮ್ಮ ಕಾರಂತರು ತುಂಬ ಚೆನ್ನಾಗಿ ಮಾಡಿದ್ರು. ಟಿಕೆಟ್ ಇಟ್ಟಿದ್ದರು, 3 ಶೋಸು. ಹಳ್ಳಿಗಳಿಂದ ಎಲ್ಲ ಇದು ಮಾಡ್ಕೊಂಡು ಬಂದವರು ವಾಪಸ್ ಹೊರಟವರು, ಟಿಕೆಟ್ ಸಿಗದೆ ರವಿ ಕಲಾಕ್ಷೇತ್ರದಲ್ಲಿ. ಅದನ್ನೆಲ್ಲ ನಾನು ತುಂಬ ಕಣ್ಣಾರೆ ಕಂಡಿದ್ದು, ಮತ್ತು ಇನ್ನೂ ನನ್ನಲ್ಲಿ ದಾಖಲೆ ಆಗಿದೆ. ತುಂಬ ಒಳ್ಳೆಯ ವ್ಯಕ್ತಿ. ಯಾವುದೇ ಒಂದು ಇದಕ್ಕೂ ಆತ ಕಾಂಪ್ರಮೈಸ್ ಮಾಡಿಕೊಳ್ಳ ಜೀವನದಲ್ಲಿ. ತನ್ನ ಒಂದು ನಿಲುವನ್ನು ಯಾವತ್ತೂ ಆತ ಬೇರೆಯವ್ರಿಗೋಸ್ಕರ ಮಾಡಿಕೊಳ್ಳಿಲ್ಲ, ಇದು ತೋರಿಸ್ಕೊಳ್ಳಿಲ್ಲ. ಇನ್ನೂ ಒಂದು ಭಾಳ ಮುಖ್ಯವಾದ್ದೇನು ಅಂದರೆ, ಈ ಕಾಡು ಅನ್ನೋ ಸಿನಿಮಾವನ್ನು ಮಾಡುವಾಗ ಅವರು ವಿ ಕಾರಂತರು ಮತ್ತು ಬೇರೆ ಆ್ಯಕ್ಟ್ರೆಸ್ ಎಲ್ಲ ಈ ನಮ್ಮ ಇದೆಯಲ್ಲ ಮಾವಳ್ಳಿ ಸರ್ಕಲ್ ಹತ್ರ ಕಾಮತ್ತಲ್ಲಿ ಉಳ್ಕೊಂಡಿದ್ದು. ಪ್ರತಿ ದಿವಸ ಸಂಜೆ ವಿ ಯೂಸ್ ಟು ಮೀಟ್. ಆ ಕಾಲದಲ್ಲಿ ಒಂದು ಪಾರ್ಟಿ ಏನೋ ನಡೆಸೋರು, ನಾವೆಲ್ಲ ಮಾತಾಡ್ಕೊಂಡು ಬರ್ತಿದ್ವಿ. ಆಗಲೂ ವಾಸ್ ಸೋ ವೆರಿ. ನನ್ನ ಪದ್ಯಗಳಂದರೆ ಅವ್ರಿಗೆ ಬಹಳ ಇಷ್ಟ. ಕುರಿಗಳು, ನಿತ್ಯೋತ್ಸವ ಅವೆಲ್ಲ ಆ್ಯಕ್ಚುಲಿ ತಮಾಷೆ ಮಾಡೋರು. ನಮ್ಮನ್ನು ಕುರಿಗಳು ಮಾಡಿಬಿಟ್ಟು ನೀವು ಆರಾಮಾಗಿದ್ದೀವಿ ಅಂತ. ಇಲ್ಲ, ನಾನು ಕುರಿ ಗಿರೀಶ್ ಅಂತಿದ್ದೆ. ತುಂಬ ವಾರ್ಮ್ ಹಾರ್ಟೆಡ್ ಜೆಂಟಲ್ಮನ್. ಐ ಆಮ್ ರಿಯಲಿ ವಿ ಹ್ಯಾವ್ ಲಾಸ್ಟ್ ಎ ವೆರಿ ಫೈನ್ ಗೈ ಇನ್ ಅವರ್ ಲೈಫ್. ಏನೋ ದೈವ ಕೃಪೆ, ಅವರ ಮನೆಯವರೆಲ್ಲ ಒಂದು ಸ್ವಾಸ್ಥ್ಯವನ್ನು ಕಾಪಾಡಲಿ, ಅವರಿಗೆ ದೇವರವ್ರಿಗೆ ಸಮಾಧಾನ ಮತ್ತು ಸಾಂತ್ವನವನ್ನು ಕೊಡಲಿ ಅಂತ ಕೋರೋದಲ್ಲದೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಎರಡನೇದಾಗಿ ಬಹಳ ಮುಖ್ಯವಾಗಿ ಏನು ಅಂದರೆ, ಗಿರೀಶ್ ಕಾರ್ನಾಡ್ ಅಂದ ತಕ್ಷಣ ಕೇವಲ ಒಬ್ಬ ನಾಟಕಕಾರ ಅಲ್ಲ, ಒಬ್ಬ ಬರಹಗಾರ ಅಲ್ಲ, ಒಬ್ಬ ವಾಗ್ಮಿ ಅಲ್ಲ, ತುಂಬ ಒಳ್ಳೆಯ ಒಬ್ಬ ಅಭಿನಯಕಾರ. ಹಿಂದಿ ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾಗಳಲ್ಲಿ, ತೆಲುಗಲ್ಲಿ, ಬೇರೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಹೇಳಿ ಶಾಬಾಷ್ ಅಂತ ಅವ್ರ ರಾಷ್ಟ್ರ ಪ್ರಶಸ್ತಿನೂ ಬಂದಿತ್ತು ಅದಕ್ಕೆ ತುಂಬ. ಆಮೇಲೆ ಅವರು ಮಾಡಿದ ಸಂಸ್ಕಾರ ಇದೆಯಲ್ಲ, ಸಂಸ್ಕಾರ ಒಂದು 2-3 ಶೂಟಿಂಗ್ ನಾನು ಲಂಕೇಶ್ ಎಲ್ಲ ಹೋಗಿದ್ವಿ ಅವರು ಕ್ಲಾಸ್ಮೇಟು. ಹೋದಾಗ